ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಿದ್ಯಾ ಹೋಟೆಲಿಗೆ ಹೋಗಿ ಅಲ್ಲಿ ಬಾವುಟ ತೋರಿಸ್ಕೊಂಡು ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾಳೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ಈಶ್ವರಿಗೆ ಮತ್ತು ಸಾವಿತ್ರಿಗೆ ಆಗ್ತಾಯಿಲ್ಲ. ಅವರು ಏನಾದರೂ ಮಾಡಿ ವಿದ್ಯನ ಹತ್ರ ಹೋಗಿ ಜಗಳ ತೆಗಿಬೇಕು. ಅದಕ್ಕೋಸ್ಕರ ಅವರು ಹೋಗ್ತಾರೆ ಜಗಳಕ್ಕೆ. ವಿದ್ಯಾ ಅದಕ್ಕೆಲ್ಲ ಐ ಡೋಂಟ್ ಕೇರ್ ಅಂತಾಳೆ, ಅವಳೇನು ಕೇರೆ ಮಾಡಲ್ಲ. ಆಮೇಲೆ ಈ ಕಡೆ ಬಂದು ಅವಳ ಫ್ರೆಂಡು ಅವಳ ಜೊತೆನೇ ಕಾಲೇಜಿಗೆ ಹೋಗ್ತಿದ್ಲು. ಆದರೆ ಟೆಂಪಾ ಸೀನನ್ನ ಲವ್ ಮಾಡ್ತಿದ್ಲು. ಹಾಗಾಗಿ ಅದು ಮನೆಯವರಿಗೆ, ಅವಳ ಮನೆಯವ್ರಿಗೆ ಗೊತ್ತಾಗಿದೆ. ಅವರು ಮೊಬೈಲೆಲ್ಲ ಕಿತ್ಕೊಂಡು ಬೈದು ಅಂದು ಹೊಡೆದು ಮಾಡಿದ್ದಾರೆ. ಅದಕ್ಕೆ ಈ ಥರ ಮಾಡ್ತಿದ್ದಾರೆ ಕಣೆ ವಿದ್ಯಾ, ನಮ್ಮ ಮನೇಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತೇಳಿ ಹೇಳ್ಕೊತಾ ಇದ್ದಾಳೆ. ಅದಕ್ಕೆ ನಿನಗೆ ಬುದ್ಧಿ ಬೇಡವಾ, ನೀನು ಓದ್ತಾ ಇರೋದೇನು, ನೀನು ಮಾಡ್ತಾ ಇರೋದೇನು, ನೀನು ಡಾಕ್ಟ್ರ್ ಓದಬೇಕು ಅಂತ ಡಾಕ್ಟ್ರ್ ಓದೋದು ಬಿಟ್ಟು ಇದೆಲ್ಲ ಮಾಡ್ತೀಯಲ್ಲ ಅಂತ ಬೈತಿದ್ದಾಳೆ. ಆಮೇಲೆ ಈ ಕಡೆ ಬಂದು ಶಿವರಾಮೇಗೌಡ ಮನೆಯಲ್ಲಿ ಎಲೆಕ್ಷನ್ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ಇನ್ನು ಎಲೆಕ್ಷನ್ ಹತ್ರ ಬಂತು, ಬೇಜಾನ್ ಕೆಲಸಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಅಜ್ಜಿನೂ ಬಂದು, ಶಿವರಾಮ ಏನು ಮಾಡ್ತಿದೆಯೋ ಅಂತ ಬಂದು ಕೂತ್ಕೊಳ್ಳುತ್ತೆ. ಏನಿಲ್ಲ ಕಣವ, ಹಿಂಗೆ ರಾಜಕೀಯದ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಗೋವಿಂದನು ಅಲ್ಲೇ ನಿಂತಿರ್ತಾನೆ. ಹೀಗಾಗಿ ಮಾತಾಡ್ಕೊಂಡು ನಿಂತಿರ್ತಾರೆ. ಅಜ್ಜಿ ಬಂದು ಕೂತ್ಕೊಂಡು ಯೋಗಕ್ಷೇಮ ವಿಚಾರಿಸ್ತಾ ಇರುತ್ತೆ, ಹೇಗೆ ಏನು ರಾಜಕೀಯದ ಬಗ್ಗೆ ಅಂತ ಹೇಳ್ಬಿಟ್ಟು. ಅದೇ ಟೈಮಿಗೆ ಕರೆಕ್ಟಾಗಿ ಚಂಪಾ ಸೂಟ್ ಕೇಸ್ ತಗೊಂಡು ಬರ್ತಾಳೆ. ಸೂಟ್ ಕೇಸ್ ತಗೊಂಬಂದ್ಬಿಟ್ಟು, ಏನು ಚಂಪಾ ಸೂಟ್ ಕೇಸ್ ತಗೊಬರ್ತಾ ಇದೆಯಲ್ಲ ಅಂತ. ಹೌದು ಅಮ್ಮಮ್ಮ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಏನಕ್ಕೆ ಮನೆ ಬಿಟ್ಟು ಹೋಗ್ತಾ ಇದೀಯ ಅಂದರೆ, ಮತ್ತಿನ್ನೇನಕ್ಕೆ ಇರಲಿ, ಇಲ್ಲೇನು ಕೆಲಸ ಇದೆ ನನಗೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸರಿ, ನೀನು ಅವನ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಮನೆಯಲ್ಲಿರೋ ಮಗಳಾಗಿ ನೀನು ಯಾಕೆ ಹೋಗಬೇಕು ಮನೆ ಬಿಟ್ಟು ಅಂತ ಶಿವರಾಮೇಗೌಡ ಹೇಳ್ತಾನೆ. ಆದರೆ ಶಿವರಾಮೇಗೌಡ ಅದೇನೇ ಹೇಳಿದ್ರೂ ಅವಳು ಕನ್ವಿನ್ಸ್ ಆಗಲ್ಲ. ಇಲ್ಲ, ನಾನು ಇಲ್ಲಿರಲ್ಲ, ಹಿಂಸೆ ಆಗುತ್ತೆ, ನಾನು ಹೋಗ್ತೀನಿ ಮನೆ ಬಿಟ್ಟು ಅಂತ ಹೇಳ್ತಾಳೆ. ಆಮೇಲೆ ನಿನ್ನ ಮನೆ ಮಗಳಾಗಿರು, ಸೊಸೆಯಾಗಿರಬೇಡ, ಮಗಳಾಗಿರು ಅಂತಲೂ ಕೂಡ ಹೇಳ್ತಾನೆ. ಇಲ್ಲ, ಹಂಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆದ್ರೂ ಕೇಳಲ್ಲ. ಶಿವರಾಮೇಗೌಡ ಕಳ್ಸೋಕ್ಕೆ ಇಷ್ಟಪಡಲ್ಲ, ಚಂಪನ್ನ ಮನೇಲೇ ಇಟ್ಕೋಬೇಕು ಅಂತ ಇಷ್ಟಪಟ್ಟಿರ್ತಾನೆ. ಹಂಗಾಗ್ಬಿಟ್ಟು ಅಜ್ಜಿನೂ ಕೂಡ ಹೋಗಿ, ಚಂಪಾ ಹೋಗಬೇಡ ಕಣೆ, ಇಲ್ಲೇ ಇದ್ದುಬಿಡೆ, ನಾ ಎಲ್ಲ ಜೊತೆಯಾಗಿ ಇರೋಣ ಕಣೆ ಅಂತ ಹೇಳುತ್ತೆ. ಆದರೆ ಚಂಪಾಗೆ ಯಾಕೋ ಬೇಜಾರಾಗ್ಬಿಟ್ಟಿದೆ. ಇಲ್ಲ, ನಾನಿರಲ್ಲ ಅಮ್ಮಮ್ಮ, ಹೋಗಬೇಕು, ನಾನಿರಲ್ಲ ಅಂತ ಅಳ್ತಾಳೆ. ಅವತ್ತು ನೀನು ಅವನ ಜೊತೆ ಬದುಕಲ್ಲ ಅಂದಿದ್ದಕ್ಕೆ ನಿನಗೆ ಡೈವರ್ಸ್ ಕೊಡಿಸಿದ್ದು, ನೀನು ಅವನ ಜೊತೆನೇ ಇರ್ತೀನಿ ಅಂದಿದ್ದರೆ ನಾನು ಡೈವರ್ಸೇ ಕೊಡಿಸ್ತಾ ಇರಲಿಲ್ಲ ಅಂತ. ಈ ಸೀನೆಲ್ಲ ನೋಡ್ತಾ ಇದ್ದ ಸಾವಿತ್ರಿ ಮಗಳು ಕಳಿಸ್ತಾಳೆ, ಹೋಗು ಈಶ್ವರಿ ಕರ್ಬರೋಕೆ ಫಸ್ಟ್ ಹೋಗಿ ಅಂತೇಳಿ. ಈಶ್ವರಿನೂ ಓಡಿ ಬರ್ತಾಳೆ. ಖುಷಿಯಾಗ್ಬಿಡ್ತಾಳೆ ಅವಳು, ಹೆಂಗೋ ಸೊಸೆ ಮನೆ ಬಿಟ್ಟು ಹೋಗ್ತಿದ್ದಾಳಲ್ಲ ಅಂತ ಖುಷಿಯೋ ಖುಷಿ. ಆದರೆ ಖುಷಿಯಾಗಿ ಇವಳು ಹೇಳ್ತಾಳೆ, ಸಾವಿತ್ರಿ, ಅದು ಹೆಂಗಣ್ಣ ಆದತ್ತು, ಮನೆ ಬಿಟ್ಟು ಹೋಗೋಕ್ಕೆ ಹೆಂಗಾದತ್ತು, ಯಾಕೆ ಹೋಗ್ಬೇಕು, ಬೇಡ ಇಲ್ಲೇ ಇರಲಿ ಚಂಪಾ, ಅವಳು ಯಾಕೆ ಹೋಗಬೇಕು ಅಂತ. ಹೌದು, ನಾನು ಅದನ್ನೇ ಹೇಳ್ತಿರೋದು, ಹೋಗೋದು ಬೇಡ, ಇಲ್ಲೇ ಇರು ಅಂತ. ಎಲ್ಲ ಎದ್ದು ಬರ್ತಾರೆ, ಅಲ್ಲಿಗೇ ಎದ್ದು ಬಂದು ಸಮಾಧಾನ ಮಾಡ್ತಾ ಇರ್ತಾರೆ. ಅದೇನೇ ಸಮಾಧಾನ ಮಾಡಿದ್ರೂ ಅವಳು ಕನ್ವಿನ್ಸ್ ಆಗಲ್ಲ. ಯಾಕೋ ಗೊತ್ತಿಲ್ಲ, ಭಾಳ ಬೇಜಾರು ಮಾಡ್ಕೊಂಡು ಅವಳು ಹೊರಟುಬಿಟ್ಟಿದ್ದಾಳೆ. ಆ ಕಡೆ ವಿದ್ಯಾ ಅಲ್ಲಿ ಹೋಟೆಲಲ್ಲಿ ಅವಳು ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ದುಡ್ದು ನಾನು ಜೀವನ ಮಾಡ್ತಾಯಿದ್ದೀನಿ, ಯಾರ ಮನೆಯೂ ತಲೆ ಹೊಡೆದು ನಾನು ಜೀವನ ಮಾಡ್ತಿಲ್ವಲ್ಲ ಅಂಥೇಳಿ ಈಶ್ವರಿಗೆ ಆವಾಜಾಗ್ತಾಳೆ ವಿದ್ಯಾ. ಅದು ಹೆಣ್ಮಕ್ಳದ್ದು ಒಂದು ಧೈರ್ಯ ಅಂದರೆ ಹಂಗಿರಬೇಕು. ಅದಕ್ಕೋಸ್ಕರ ಇವರೆಲ್ಲ ಮನೆಯಲ್ಲಿ ದಂಡಪಿಂಡಕ್ಕೆ ತಿಂದ್ಕೊಂಡಿರೋರು. ಮತ್ತು ಮೋಹನನು ಬಂದು, ಚಂಪಾ ಹೋಗೋದು ಬೇಡ ನೀನು ಅಂತಲೂ ಮೋಹನು ಹೇಳ್ತಾಳೆ. ಯಾರು ಹೇಳಿರೂ ಅವಳು ಯಾಕೋ ಕನ್ವಿನ್ಸ್ ಆಗ್ತಿಲ್ಲ, ಅವಳಿಗೆ ಯಾಕೋ ಬೇಜಾರಾಗ್ಬಿಟ್ಟಿದೆ, ಹೋಗ್ಬಿಡೋದೆ ವಾಸಿ ಅಂದ್ಕೊಂಡು ಅವಳು ಹೊರಡ್ತಾ ಇದ್ದಾಳೆ. ಎಲ್ಲ ಹೇಳಿ ಹೇಳಿ ಸಾಕಾಯಿತು. ಕೊನೆಗೆ ಗೋವಿಂದ ಮಾತ್ರ ಸುಮ್ಮನೆ ನಿಂತಿದ್ದಾನೆ, ಅವನೇನು ಮಾತಾಡ್ತಾ ಇಲ್ಲ. ಸೊಸೆ ಅಲ್ವಾ, ಹೋಗ್ತಿದ್ದಾಳಲ್ಲ, ಹೋಗಬೇಡ ಅಂತ ಹೇಳೋಂಗೂ ಇಲ್ಲ, ಅಥವಾ ಇರು ಅಂತ ಹೇಳೋಂಗೂ ಇಲ್ಲ. ಏಕೆಂದರೆ ಅಮ್ಮ ಮಗ ಅಪ್ಪನ ಮಾತು ಒಂಚೂರು ಕೇಳೋದೂ ಇಲ್ಲ. ಯಾಕೆ ಏನು ಅಂತ ಏನಾರು ಹೇಳೋಕ್ಕೆ ಹೋದರೆ ಇವನಿಗೆ ಬೈತಾರೆ. ಹಂಗಾಗಿ ಅವನೇನು ಮಾತಾಡೋಕ್ಕೂ ಹೋಗಲ್ಲ, ಏನಾರ ಮಾಡ್ಕೊಳ್ಳಿ ಅಂತೇಳಿ ಸುಮ್ಮನೆ ಬಿಟ್ಬಿಡ್ತಾನೆ. ಇಲ್ಲಿ ಶಿವರಾಮೇಗೌಡ ಕೊನೆಗೆ ಹೇಳ್ತಾನೆ, ಹೌದು ಬೇಜಾರಾಗುತ್ತೆ ನಿಜ, ಆದರೆ ನೀನು ಮಗಳಾಗಿರು, ಸೊಸೆಯಾಗಿರಬೇಡ, ನಮ್ಮ ಮನೇಲಿ ಮಗಳಾಗಿರು, ತೊಂದರೆ ಇಲ್ಲ, ನನ್ನ ಮಗಳಾಗಿ ನಮ್ಮ ಮನೇಲೇ ಇರು ಅಂತ ಹೇಳ್ತಾಳೆ. ಆವಾಗ ಮಾವಯ್ಯ ಮಾವಯ್ಯ ಅಂತೀಯಲ್ಲೇ, ಯಾವ ಕಡೆ ಮಾವಯ್ಯನೇ ನಿನಗೆ, ಏನಕ್ಕೆ ಮಾವಯ್ಯ ಅಂತ ಕರಿತೀಯೇ ಅಂತ ಬೈತಾಳೆ. ಈಶ್ವರಿ ಮುಚ್ಚು ಬಾಯಿ ಅಂತ ಶಿವರಾಮೇಗೌಡ ಹೇಳ್ತಾನೆ.
ಆಮೇಲೆ ಅಲ್ಲ ಬಾವ ಇವಳೇನಕ್ಕೆ ಈಗ ಡಿವೋರ್ಸ್ ಆದಮೇಲೆ ಮಾವಯ್ಯ ಮಾವಯ್ಯ ಅಂತ ಕರಿಬೇಕು, ಏನಿದೆ ಅಕ್ಕು ಮಾವಯ್ಯ ಅಂತ ಕರೆಯೋಕ್ಕೆ ಅಂತ. ಅದಕ್ಕೆ ನೀನು ಅದೆಲ್ಲ ಮಾತಾಡಬೇಡ, ಸುಮ್ಮನೆ ಇದ್ದುಬಿಡು. ಅವಳಿಷ್ಟ, ಅವಳು ಏನಾರು ಕರ್ಕೊಂತಾಳೆ, ನಿನಗೇನದು ಕಷ್ಟನಾ, ಕಟ್ಕೊಂಡು ಏನಾಗಬೇಕು ನಿನಗೆ ಅಂತ ಬೈತಾನೆ. ಆವಾಗ ಸರಿ ಬಾವ ಅಂತ ಸುಮ್ಮನಾಗ್ತಾಳೆ. ಹಿಂಗೆ ಯಾರೋ ಶ್ರೀಮಂತರ ಮನೆ ಹುಡುಗಿ ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಮಗನಿಗೆ. ಅದಕ್ಕೆ ಅವನಿಗೆ ತಂದ್ಕೊಡೋಕ್ಕೋಸ್ಕರ ಇವಳು ಏನು ಕುಣಿದಾಡ್ತಿದ್ದಾಳೆ. ಅದನ್ನು ಎಲ್ಲ ನೋಡಿ ಅವಳಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಚಂಪಗೆ. ಅದಕ್ಕೆ ಅವಳು ಅತ್ಲಾಗಿ ಮನೆಯಿಂದ ಹೋಗ್ಬಿಡೋದೆ ವಾಸಿ ಅಂತ ಹೊರಟುಬಿಟ್ಟಿದ್ದಾಳೆ. ವಿದ್ಯಾ ಕೂಡ ಇಲ್ಲಿಲ್ಲ. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಅಜ್ಜಿ ಒಂದೇ, ಅಜ್ಜಿ ಏನು ಹೇಳುತ್ತೆ, ಮೋನ ಒಬ್ಬಳು, ಅವಳೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ಬೇಡವೇ ಬೇಡ, ಇಲ್ಲಿರೋದೇ ಬೇಡ ಅಂಥೇಳಿ ನಿಶ್ಚಯ ಮಾಡಿಕೊಂಡು ಹೊರಟುಬಿಟ್ಟಿದ್ದಾಳೆ. ಆದರೆ ಇಲ್ಲಿ ಈಗ ಶಿವರಾಮೇಗೌಡ ಉಳಿಸ್ಕೋತಾನೋ ಕಳಿಸ್ತಾನೋ ಅದು ಮೇನ್ ಪಾಯಿಂಟು. ಹೀಗೆ ಎಲ್ಲರೂ ಇದೇ ಥರ ಸೊಸೆಯನ್ನ ನೋಡ್ಕೊಳ್ಳಲ್ಲ. ಇವ್ರ ಮನೇಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.